ಗಂಡ ಎಂದರೆ ಹೀಗಿರಬೇಕು. ಗಂಡ ಎಂದರೆ ಹೆಂಡತಿಯ ಗುಲಾಮನಲ್ಲ. ಹೆಣ್ಣಿನ ಪ್ರೀತಿ, ವಿಶ್ವಾಸ, ಘನತೆ, ಗೌರವ ಆಗಿರಬೇಕು. ಒಂದು ಚಿಕ್ಕ ಹಳ್ಳಿಯಲ್ಲಿ ಚಿಕ್ಕದಾದ ಸುಂದರವಾದ ಒಂದು ಸಂಸಾರವಿತ್ತು. ಅದರಲ್ಲಿ ಗಂಡ, ಹೆಂಡತಿ, ಒಂದು ಗಂಡು ಮಗು ಹಾಗೂ ಅತ್ತೆ ಇವರದು ಒಂದು ಸುಖವಾದ ಸಂಸಾರವಾಗಿತ್ತು. ಹೆಂಡತಿಯಾದವಳು ಅತ್ತೆಯನ್ನು ತನ್ನ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದಳು. ಆದರೆ ಒಂದು ದಿನ ಗಂಡ, ಹೆಂಡತಿ ಹಾಗೂ ಮಗು ಇವರು 3 ಜನ ಹೊರಗಡೆ ಹೋಗುತ್ತಾರೆ. ಇದನ್ನು ನೋಡಿ ತಾಯಿಗೆ ಸಹಿಸಲು ಆಗಲಿಲ್ಲ. ಸಂಜೆಯಾಯಿತು, ಇವರು ಮನೆಗೆ ಬಂದರು. ಆಗ ತಾಯಿಗೆ ಎಲ್ಲಿಲ್ಲದ ಕೋಪ. ಆದರೂ ಮಗನ ಮುಂದೆ ಕೋಪವನ್ನು ತೋರಿಸದೆ ತಾಯಿ ಸುಮ್ಮನಿದ್ದಳು. ಮರುದಿನ ಮಗ ಆಫೀಸ್ಗೆ ಹೋದ ಮೇಲೆ ಅತ್ತೆ ತನ್ನ ಸೊಸೆಯ ಜೊತೆ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಜಗಳವಾಡುತ್ತಿದ್ದಳು. ಮಾತಿಗೆ ಮಾತು ಬೆಳೆಯುತ್ತಾ ಹೋಯಿತು. ಅತ್ತೆ ಹಾಗೂ ಸೊಸೆಯ ಜಗಳ ದೊಡ್ಡದಾಯಿತು. ಸ್ವಲ್ಪ ಹೊತ್ತಿನ ನಂತರ ಇಬ್ಬರೂ ಸುಮ್ಮನಾದರು. ಸಂಜೆ ಗಂಡ ಆಫೀಸ್ನಿಂದ ಮನೆಗೆ ಬಂದ ಮೇಲೆ ಹೆಂಡತಿ ತನ್ನ ಗಂಡನಿಗೆ ಎಲ್ಲವನ್ನು ಹೇಳಿದಳು. ಆಗ ಗಂಡ ಎಲ್ಲ ವಿಷಯವನ್ನು ಕೇಳಿದ ಮೇಲೆ ಸುಮ್ಮನೆ ಕುಳಿತುಕೊಂಡು 10 ನಿಮಿಷ ಯೋಚನೆ ಮಾಡಿ ನಂತರ ಹೆಂಡತಿಯ ಮುಖವನ್ನು ನೋಡಿ, ನೋಡು, ತಪ್ಪು ಯಾರದೇ ಆಗಿರಲಿ, ಅವರು ನನ್ನ ತಾಯಿ, ನೀನು ನನ್ನ ಹೆಂಡತಿ. ನಾನು ಒಳ್ಳೆಯ ಗಂಡನಾಗಿ ನಿನ್ನನ್ನು ಹೊರಗಡೆ ಕರೆದುಕೊಂಡು ಹೋದೆ. ಆದರೆ ನನ್ನ ತಾಯಿಯನ್ನು ಮನೆಯಲ್ಲೇ ಬಿಟ್ಟು ಹೋದೆ. ಜಗಳಕ್ಕೆ ಮೂಲ ಕಾರಣವೇ ಇದು. ಜೊತೆಯಲ್ಲಿ ಇದ್ದ ಮೇಲೆ ಇಂತಹ ಸಣ್ಣ ಪುಟ್ಟ ವಿಷಯಗಳು ನಡೆಯುತ್ತಲೇ ಇರುತ್ತದೆ. ಅವರು ದೊಡ್ಡವರು, ಏನಾದರೂ ಹೇಳಿದರೂ ನೀನು ಸುಮ್ಮನಾಗು ಎಂದು ಸಮಾಧಾನ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೊರಗಡೆ ಬಂದು ತಾಯಿ ಕೋಪದಲ್ಲಿ ಕುಳಿತುಕೊಂಡುದನ್ನು ನೋಡಿ ತಾಯಿಯ ಹತ್ತಿರ ಬಂದು ಅಮ್ಮ ಏನಾಯಿತು ಎಂದು ಕೇಳುತ್ತಾನೆ. ಆಗ ಆತನ ತಾಯಿ ಕೋಪದಿಂದ ತನ್ನ ಹೆಂಡತಿಯ ಮಾಡಿದ ತಪ್ಪುಗಳನ್ನೆಲ್ಲ ತನ್ನ ಮಗನ ಹತ್ತಿರ ಹೇಳುತ್ತಾಳೆ. ಆಗ ಎಲ್ಲವನ್ನು ಕೇಳಿದ ಮಗನು, ಅಮ್ಮ, ತಪ್ಪು ಯಾರದೇ ನನಗೆ ಗೊತ್ತಿಲ್ಲ. ನೀನು ದೊಡ್ಡವಳು, ನಿನ್ನ ಮುಂದೆ ನಾವು ಚಿಕ್ಕವರನ್ನು ನೀನು ಕ್ಷಮಿಸಬೇಕು ಹೊರತು ವಿಷಯಗಳನ್ನೆಲ್ಲ ದೊಡ್ಡದು ಮಾಡುವುದರಿಂದ ಮನಸ್ಸುಗಳಲ್ಲಿ ಬಿರುಕು ಉಂಟಾಗುತ್ತದೆ. ಅವಳು ಹೊರಗಡೆಯಿಂದ ನಮ್ಮ ಮನೆಗೆ ಬಂದ ಹೆಣ್ಣು, ಪ್ರತಿಯೊಬ್ಬರನ್ನು ಬಿಟ್ಟು ಬಂದಿದ್ದವಳು. ಅವಳ ಇಷ್ಟ ಕಷ್ಟವನ್ನು ನಾವಲ್ಲದೆ ಬೇರೆ ಯಾರು ನೋಡುವುದು? ಅವಳು ನಮ್ಮನ್ನು ನಂಬಿ ನಮ್ಮ ಮನೆಗೆ ಬಂದಿದ್ದವಳು. ಚಿಕ್ಕ ಪುಟ್ಟ ತಪ್ಪುಗಳಾದರೂ ನಾವು ಅನುಸರಿಸಿಕೊಂಡು ಹೋಗಬೇಕು ಎಂದು ತಾಯಿಯ ಹತ್ತಿರ ಪ್ರೀತಿಯಿಂದ ಹೇಳುತ್ತಾನೆ. ಅಮ್ಮ, ನಾನು ಹೇಳಿದ್ದಲ್ಲಿ ತಪ್ಪೇನಾದರೂ ಇದ್ದರೆ ನನ್ನನ್ನು ಕ್ಷಮಿಸು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ನಂತರ ತಾಯಿ ಯೋಚನೆ ಮಾಡಿ, ನನ್ನ ಮಗ ತಪ್ಪು ನನ್ನದಿದ್ದರೂ ನನ್ನ ಹತ್ತಿರ ಪ್ರೀತಿಯಿಂದಲೇ ಮಾತನಾಡಿದ್ದಾನೆ. ನನ್ನ ಹಾಗೆ ಅವಳು ಕೂಡ ಒಂದು ಹೆಣ್ಣು ಅಲ್ಲವೇ? ಅವಳಿಗೂ ಆಸೆ, ಆಕಾಂಕ್ಷೆ ಎಲ್ಲವೂ ಇರುತ್ತದೆ ಅಲ್ಲವೇ? ಮರುದಿನ ಅವರಿಬ್ಬರೂ ಖುಷಿಯಿಂದ ಮಾತನಾಡಿಕೊಂಡು ಇರುವುದನ್ನು ನೋಡಿ ಆತನಿಗೆ ಖುಷಿಯಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ ತಾಯಿ ಕೂಡ ಹೆಣ್ಣೆ, ಹೆಂಡತಿ ಕೂಡ ಹೆಣ್ಣೆ. ತಾಯಿ ಜನ್ಮ ಕೊಟ್ಟರೆ ಹೆಂಡತಿ ಜೀವವನ್ನು ಕೊಡುತ್ತಾಳೆ. ಒಬ್ಬರನ್ನೊಬ್ಬರು ಕೂಡ ತಾಳ್ಮೆಯಿಂದ ಅರ್ಥ ಮಾಡಿಕೊಂಡು ಹೋದರೆ ಜೀವನದಲ್ಲಿ ಸುಖವಾಗಿರಬಹುದು. ಜೀವನದಲ್ಲಿ ಯಾವುದೇ ಸೇಡು, ಸಿಟ್ಟು, ಮನಸ್ತಾಪ ನಿಮ್ಮನ್ನು ನರಕದಲ್ಲಿದ್ದಂತೆ ಮಾಡುತ್ತದೆ. ನೀವು ಏನೇ ಮಾಡಲು ಹೋದರೆ ಅದರ ಬಗ್ಗೆ 10 ಬಾರಿ ಯೋಚನೆ ಮಾಡಿ. ಮನುಷ್ಯ ಆದ ಮೇಲೆ ಅದು ಸಹ ಆಶಾಜೀವಿ. ಕೆಲವೊಮ್ಮೆ ನಮ್ಮ ಎಲ್ಲ ಆಸೆ ಕನಸುಗಳು ತ್ಯಾಗ ಮಾಡಬೇಕಾಗುತ್ತದೆ. ನೀವು ಒಂದು ಮಾತನ್ನು ನೆನಪಿನಲ್ಲಿ ಇಡಿ, ಬೇರೆಯವರಿಂದ ಏನನ್ನು ಬಯಸಬೇಡಿ. ಬಯಕೆಗಳು ದುಃಖಕ್ಕೆ ಕಾರಣ. ನೀವು ನಿಮ್ಮ ಕರ್ಮವನ್ನು, ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ ಮತ್ತೆ ಸದಾ ಖುಷಿಯಾಗಿರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕೆ ಧನ್ಯವಾದಗಳು.